ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ್ನ ಲಾಗ್ಸ್. ಇವತ್ತು ಮನೆಯಲ್ಲೇ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಲಚ್ಚ ಪರೋಟನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಖತ್ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ಮೊದಲೇದಾಗಿ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು. ಲಚ್ಚ ಪರೋಟನ ಮಾಡ್ಕೊಳ್ಳೋಕ್ಕೆ ಮೊದಲೇದಾಗಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನ ಕಲಿಸ್ಕೋಬೇಕು. ಪೂರ್ತಿ ತೆಳುನೂ ಅಲ್ಲ, ಪೂರ್ತಿ ಗಟ್ಟಿಯಾಗೂ ಅಲ್ಲ, ಒಂದು ಮೀಡಿಯಮ್ ಹದಕ್ಕೆ ಇದನ್ನ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಆದರೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಲಚ್ಚ ಪರೋಟ ಚೆನ್ನಾಗಿ ಬರ್ತೈತಿ. ಇವಾಗ ಇದೆಲ್ಲ ಕಲಿಸ್ಕೊಂಡಿದ್ದಾದ ನಂತರ ಇದನ್ನ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನೋಡಿ ಇವಾಗ ರೆಸ್ಟ್ ಒಂದು 30 ನಿಮಿಷ ಆಗಿದೆ. ಇವಾಗ ಒಮ್ಮೆ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ಇದನ್ನ ಸ್ವಲ್ಪ ದಪ್ಪವಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ತೆಳುವಾಗಿರೋ ಉಂಡೆಗಳನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಮೀಡಿಯಮ್ ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಪದರ ಚೆನ್ನಾಗಿ ಬರುತ್ತೆ ಮೆಂತ್ಯ ಲಚ್ಚ ಪರೋಟ. ಹಾಗಾಗಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅಂದರೆ ನೆಲಕ್ಕೆ ಅಂಟಬಾರ್ದಲ್ವ, ಗೋಧಿ ಹಿಟ್ಟು ಏನಿರುತ್ತಲ್ವ ಅದನ್ನು ಹಾಕೋಬೇಕು. ಅಂದರೆ ಚಪಾತಿ ನೆಲಕ್ಕೆ ಅಂಟೋದಿಲ್ಲ. ಹಾಗಾಗಿ ಇದಕ್ಕೆ ಅವಾಗ ಏನು ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಹುಳ್ಳಿನ ಅದನ್ನು ಕೂಡ ಹಿಟ್ಟಲ್ಲಿ ಎತ್ತಿ ಇವಾಗ ಚಪಾತಿ ಯಾವ ರೀತಿಯಾಗಿ ಲಟ್ಟಿಸ್ಕೋತೇವಲ್ವ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು. ನೋಡಿ ಚಪಾತಿನ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಇವಾಗ ಅದೆಲ್ಲ ಆದ ನಂತರ ಇವಾಗ ಒಂದು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು, ಜೀರಿಗೆ, ಕೊತ್ತಂಬರಿನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನು ಬೇಕಿದ್ರೂ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ. ತುಪ್ಪ ಕೂಡ ಅಷ್ಟು ಹಾಕೊಂಡ್ರು ಅಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದೆಲ್ಲ ಸ್ಪ್ರೆಡ್ ಆದ ನಂತರ ಇದು ಮೇನ್ ಪ್ರೋಸೆಸ್ ಅಂತಂದರೆ ಮೆಂತಿ ಪಲ್ಯ ಅಲ್ವಾ. ಮೆಂತಿ ಪಲ್ಯನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈ ಚಪಾತಿ ಏನಿರುತ್ತಲ್ವ ಅದು ತುಂಬ ಎಲ್ಲ ಇದನ್ನ ಮೆಂತಿ ಪಲ್ಯನ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗೆಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ ನಂತರ ಲಟ್ಟುಣಿಗೆನ ತೊಗೊಂಡು ಒಮ್ಮೆ ಈ ರೀತಿ ಲಟ್ಸಿದ್ರೆ ಮೆಂತಿ ಪಲ್ಯ ಎಲ್ಲ ಚಪಾತಿಯಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ಬೇಕಿದ್ರೆ ಕೈಯಿಂದ ಕೂಡ ಫ್ರೆಶ್ ಮಾಡ್ಕೋಬೋದು, ಆದರೆ ನಾನು ಇಲ್ಲಿ ಲಟ್ಟುಣಿಗೆಯಿಂದನೇ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಚಪಾತಿನ ಸುತ್ಕೋಬೇಕಾಗತ್ತೆ. ಅಂದರೆ ಇದು ಪದರ ಬಿಡಬೇಕಲ್ವ, ಹಾಗಾಗಿ ಈ ರೀತಿಯಾಗಿ ಸುತ್ತಕೊಂಡ್ರೆ ಪದರ ಬಿಡ್ತೈತಿ. ನನಗೆ ಈ ವಿಧಾನ ಈಸಿ ಅನಿಸಿತು, ಹಾಗಾಗಿ ಈ ವಿಧಾನನ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಬೇರೆ ಯಾವ ವಿಧಾನದಲ್ಲಿ ಕೂಡ ಚಪಾತಿ ಸುಟ್ಟು ಪದರ ಮಾಡೋಕ್ಕೆ ಬಂದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಅದಾದ ನಂತರ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹುಳ್ಳಿನ ಮಾಡ್ಕೋಬೇಕು. ಅಂದರೆ ಪೂರ್ತಿ ಕೆಡಿಸಿ ಎಲ್ಲ ಒಂದು ಟೈಪ್ ಈ ಸುತ್ತಕೊಂಡಿದ್ನಲ್ವ ಈ ರೀತಿಯಾಗಿ ಸುತ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕರಿ ಎಳ್ಳು, ಬಿಳಿ ಎಳ್ಳು ಯಾವುದು ಕೂಡ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಅಂದರೆ ಇದೇನು ಟೇಸ್ಟ್ ಅದೇನು ಅಲ್ಲ, ಕಲರ್ಫುಲ್ಲಾಗಿ ಕಾಣಲಿ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ಮೂತಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಅಂದರೆ ಇದು ಪದರ ಬಿಡಬೇಕಲ್ವ, ಹಾಗಾಗಿ ಜಾಸ್ತಿ ಖಾರ ಹಾಕಿ ಲಟ್ಟಿಸ್ಕೊಂಡ್ಬಿಟ್ರೆ ಇದು ಪದರ ಬಿಡೋಂಗಿಲ್ಲ, ಚಪಾತಿ ಆಗ್ಬಿಡ್ತಿದ್ವಿ. ನೋಡಿ ಈ ರೀತಿಯಾಗಿ ಆದ ನಂತರ ಈ ಹಂಚಿನ ಕಾಯಿ ಇಟ್ಕೊಂಡಿದ್ದೆ. ಇವಾಗ ಹಂಚು ಕಾದಿರೋ ಹಂಚಿಗೆ ಇವಾಗ ಲಚ್ಚ ಪರೋಟ ಏನು ಮಾಡ್ಕೊಂಡಿದ್ದೆಲ್ಲ 1 ಸ್ಪೂನಷ್ಟು ಎಣ್ಣೆ, ಬೆಣ್ಣೆ, ತುಪ್ಪ ಏನಾದರೂ ಸ್ಪ್ರೆಡ್ ಮಾಡಿಕೊಂಡು ಈ ಲಚ್ಚ ಪರೋಟನ ಹಾಕೋತಾ ಇದ್ದೀನಿ. ಲಚ್ಚ ಪರೋಟ ಹಾಕೊಂಡಿದ್ದಾದ ನಂತರ ಇದ್ರ ಮೇಲೆತ್ತು 1 ಸ್ಪೂನಷ್ಟು ಎಣ್ಣೆ, ಬೆಣ್ಣೆ, ತುಪ್ಪ ಏನಾದರೂ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀವು ಯಾವ್ದು ಹಾಕ್ಕೊಂಡ್ರು ಅಷ್ಟೇ ಟೇಸ್ಟ್ ಮಾತ್ರ ಯಾವುದಕ್ಕೆ ಸಖತ್ತಾಗೇ ಬರ್ತೈತಿ. ಬಟ್ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೆ. ಇವಾಗ ಒಂದು ಸೈಡ್ ಬೆಂದಿದೆ, ಅದೇ ಸೇಮ್ ಪ್ರೊಸೆಸ್ಸಲ್ಲಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋತಾ ಇದ್ದೀನಿ. ಇದು ಇವಾಗ ರೆಡಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಲಚ್ಚ ಪರೋಟನ ಸೇಮ್ ಪ್ರೊಸೆಸ್ಸಲ್ಲಿ ಬೇಯಿಸ್ಕೋತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದಲ್ವ ಎಷ್ಟು ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿರೋ ಮೆಂತ್ಯ ಲಚ್ಚ ಪರೋಟ ರೆಡಿ ಆಗುತ್ತೆ. ಇದನ್ನ ತುಂಬ ವಿಧಾನಗಳಲ್ಲಿ ಮಾಡ್ತಾರೆ, ಆದರೆ ನಾನಿಲ್ಲಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಶೇಂಗಾ ಸಾಂಬಾರು ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಅದನ್ನೂ ಅಷ್ಟೇ ಮುಂಬರುವ ವಿಡಿಯೋಗಳಲ್ಲಿ ನಿಮ್ಗೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.